ಹಿಂದೂ ಫೈರ್ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಮತ್ತೆ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಅದು ಯಾರ ಬಗ್ಗೆ ಮಾತಾಡಿದ್ದು? 12ನೇ ಶತಮಾನದಲ್ಲೇ ಸಾಮಾಜಿಕ ಕ್ರಾಂತಿ ಸಾರಿದ ಬಸವಣ್ಣನವರ ಬಗ್ಗೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡಬೇಕಾಗ್ತದ. ಎರಡೇ ಆಪ್ಷನ್ ನಿಮಗೆ. ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ. ಬಸವಣ್ಣ 12ನೇ ಶತಮಾನದ ದಾರ್ಶನಿಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾನತೆಗಾಗಿ ಹೋರಾಡಿದ ವೀರ, ಕ್ರಾಂತಿ ಯೋಗಿ, ಭಕ್ತಿ ಭಂಡಾರಿ, ಮಹಾನ್ ಮಾನವತಾವಾದಿ. ಇಂಥ ಬಸವಣ್ಣನವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತು ವಿವಾದದ ಕಿಚ್ಚನ್ನ ಹಬ್ಬಿಸಿದೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊರಗೆ ಜಿಗಿ. ಯಾಕಂದ್ರೆ ಆಗ್ಬೇಕಾಗ್ತದೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ ನಾವೇನು ಮುಂದೆ. ಬಸವಣ್ಣನವರನ್ನ ಹೇಳಿ ಅಂದ್ರ ಯತ್ನಾಳ್. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಯತ್ನಾಳ್, ನಿಮ್ಮ ಜಮೀನು ಹೋದ್ರೂ ನೀವು ಹೊರಗೆ ಬರಂಗಿಲ್ಲ ಅಂದ್ರೆ ಬಸವಣ್ಣನವರಂಗೆ ಹೋಗಿ ಹೊಳೆಗೆ ಬೀಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಸವೇಶ್ವರರನ್ನ ಹೇಳಿ ಅಂದ್ರ ಅನ್ನೋ ಅನುಮಾನ ಮೂಡಿದೆ. ಯತ್ನಾಳ್ ವಿರುದ್ಧ ಬಸವಾದಿ ಶರಣರು ಗರಂ. ಯತ್ನಾಳ್ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದೆ. ಕೇಸರಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ಸಿಗರು, ಮಠಾಧೀಶರು ಮುಗಿಬಿದ್ದಿದ್ದಾರೆ. ಅಪಮಾನ ಮಾಡ್ತಿಲ್ಲ, ನಾನು ಮಠಾಧೀಶರು ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನ ಮಾತಾಡಿದ್ದೀರೇನ್ರಿ ಬಿಜೆಪಿ ಅವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವರ ಹೆಸರಲ್ಲೇ ಅಲ್ಲಪ್ಪ. ವಿವಾದ ಸ್ಫೋಟ, ಕ್ಷಮೆ ಯಾಚಿಸದ ಬಸನಗೌಡ. ಬಸವಣ್ಣನವರ ಕುರಿತ ಹೇಳಿಕೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು ಯತ್ನಾಳ್ ತಾನು ಕ್ಷಮೆ ಯಾಚಿಸೋದಿಲ್ಲ ಅಂತ ಕಟ್ಟಿ ಮುರಿದು ಹಾಗೆ ಹೇಳಿದ್ದಾರೆ. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ವೀರಶೈವ ಮಹಾಸಭಾದಾಗ ಏನು ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ ಪೀರ್ ಭಾಷಾಂದು ಹೋರಾಟ ಮಾಡತ್ತೆ ಹೇಳ್ರಿ. ಅವ್ರಿಗೆ ಒಬ್ಬರು ಬಾಯಿ ತೆಗಿದಿಲ್ಲ. ವಕಫದಿಂತ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವಾನುಭವ ಮಂಟಪ ಅಲ್ಲಂ ಪ್ರಭುಗಳು ನಡೆಸಿದಂಥ ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವಾನುಭವ ಮಂಟಪನೇ ದನ ಕಡಿಲಾಕತ್ತಾರ. ಒಬ್ಬರು ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು, ಈ ಲೀಡರ್ಗಳು, ಈಶ್ವರ್ ಕಂಡ್ರಿ ಏನು ಮಾಡಕತ್ತಾರ? ಭಾರತ ಅಖಿಲ ಭಾರತ ವೀರಶೈವ ಮಹಾಸಭಾದವ್ರು ಎಲ್ಲ ಢೋಂಗಿ ನಾಟಕ ಮಾಡ್ಕೊತ ಬಂದಾರ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬಿಡ್ತೀನಿ, ವಿಷಾದ ಅವೇನೂ ಇಲ್ಲ. ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ಅನ್ನೋದು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣಂದು. ಈಗೇನು ಗುರ್ತದ? ಸುಮ್ಮ ಒಂದು ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ. ಈ ಬೆನ್ನಲ್ಲೇ ಬಸವಣ್ಣನವರ ಬಗ್ಗೆ ಮಾತಾಡಿ ಹಿಂದೂ ಹುಲಿ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಂತೂ ಸತ್ಯ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಷ್ಟ್ರರಾಜ ಎಲ್ಲಿಗೆ ಹೋಯ್ತು ಡಿಕೆಶಿ ಒಕ್ಕಲಿಗ ಪ್ರೀತಿ? ಒಕ್ಕಲಿಗ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ನಡುವೆ ನೋಟಿಸ್ ಫೈಟ್ ಶುರುವಾಗಿದೆ. ಮುಸಲ್ಮಾನರಿಗೆ ಮತದಾನದ ಹಕ್ಕು ರದ್ದು ಮಾಡಿ ಎಂದು ಹೇಳಿಕೆ ನೀಡಿದ್ದ ಚಂದ್ರಶೇಖರ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನೀಡಿದ ಹೇಳಿಕೆಯೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಹೀಗಾಗಿ ಗುರೂಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ತಮ್ಮ ಹೇಳಿಕೆ ವಿವಾದವಾಯಿತು ಅಂತ ಅರಿಕೆಗೆ ಬರ್ತಿದ್ದಂತೆ ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ರು. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಆದ್ರೆ ನನ್ನ ವಿರುದ್ಧ ಯಾಕೆ ದೂರು ದಾಖಲಿಸುತ್ತಾರೋ ಗೊತ್ತಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಪೊಲೀಸ್ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಮನೆಗಿದ್ದು
ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಇದು ಕಾನೂನು ಹೇಗಿದೆ ಗೊತ್ತಿಲ್ಲ. ನಮ್ಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನೆಲದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು ಹೀಗೆ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಕ್ಕಲಿಗರ ಮೇಲೆ ಸರ್ಕಾರದ ವಕ್ರದೃಷ್ಟಿ ಬಿದ್ದಾಗಿದೆ. ಸ್ವಾಮೀಜಿ ಮೇಲೆ ಹಾಕಿರೋ ಎಫ್ಐಆರ್ ಈಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಅದೇ ಚರ್ಚೆ ಜೋರಾಗಿದೆ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು, ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬೇಕು ಕಾನೂನು. ಶ್ರೀಗಳ ಮೇಲೆ ಕಾಂಗ್ರೆಸ್ ವಕ್ರದೃಷ್ಟಿ. ಎಲ್ಲಿಗೆ ಹೋಯ್ತು ಡಿಕೆಶಿ ಒಕ್ಕಲಿಗ ಪ್ರೀತಿ? ಒಕ್ಕಲಿಗ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ನಡುವೆ ನೋಟಿಸ್ ಫೈಟ್ ಶುರುವಾಗಿದೆ. ಮುಸಲ್ಮಾನರಿಗೆ ಮತದಾನದ ಹಕ್ಕು ರದ್ದು ಮಾಡಿ ಎಂದು ಹೇಳಿಕೆ ನೀಡಿದ್ದ ಚಂದ್ರಶೇಖರ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನೀಡಿದ ಹೇಳಿಕೆಯೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಹೀಗಾಗಿ ಗುರೂಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ತಮ್ಮ ಹೇಳಿಕೆ ವಿವಾದವಾಯಿತು ಅಂತ ಅರಿಕೆಗೆ ಬರ್ತಿದ್ದಂತೆ ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ರು. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಆದರೆ ನನ್ನ ವಿರುದ್ಧ ಯಾಕೆ ದೂರು ದಾಖಲಿಸುತ್ತಾರೋ ಗೊತ್ತಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಪೊಲೀಸ್ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಇದು ಕಾನೂನು ಹೇಗಿದೆ ಗೊತ್ತಿಲ್ಲ. ನಮ್ಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನೆಲದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು ಹೀಗೆ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.